ಹೇಗಿತ್ತು ರಕ್ತ ಕಾಶ್ಮೀರ್? ತುಂಬಾ ಸೂಪರ್ ಆಗಿದೆ ಸರ್. ಹಾ ಎಲ್ಲಾ ಕನ್ನಡ ಅಭಿಮಾನಿಗಳಿಗೂ ಕಾಟು ಕನ್ನಡಿಗರಿಗೂ ನಾನು ಒಂದೇ ಮಾತಾಡಕ್ ಇಷ್ಟಪಡ್ತೀನಿ. ಯಾವತ್ತು ಟೆರರಿಸ್ಟ್ ಆಗ್ಬೇಡಿ, ಹಿಂದೂ ಮುಸ್ಲಿಮ್ಸ್ ಆಗ್ಲಿ ಭೇದ ಭಾವ ಇಡ್ಬೇಡಿ, ಎಲ್ಲರೂ ಒಂದೇ ರಕ್ತ. ದಯವಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಬಿಡುಗಡೆ ಮಾಡ್ಬೇಕು. ಅವ್ರು ಏನು ತಪ್ಪು ಮಾಡಿಲ್ಲ ಅನ್ಕೋತೀನಿ ನಾನು. ಮೂವಿ ಉಪೇಂದ್ರ ಅವ್ರದ್ದು ಅಂತೂ ಸೂಪರ್ ಆಗಿದೆ. ಹಾ ಯಾವ್ದಕ್ಕೂ ಮೋಸ ಇಲ್ಲ. ಹ್ಮ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಹ್ಮ್. ನಾವು ತುಂಬಾ ಅಭಿಮಾನಿ. ಹ್ಮ್ ಈ ಫಿಲಮ್ ಅಂತೂ ತುಂಬಾ ಸಖತ್ತಾಗಿದೆ. 45 ಗಿಂತೂ ಸೂಪರ್ ಆಗಿದೆ. ಹಾ ಅವ್ರ ಅಭಿಮಾನಿಗಳೆಲ್ಲ ನೋಡ್ಬೋದು, ಎಲ್ಲಾ ಜನ ನೋಡ್ಬೋದು ಅನ್ನಂಗಿದೆ ಫಿಲಮ್. ಅಂದ್ರೆ ಸೂಪರ್, ಹಳೆ ಸೂಪರ್. ಹಳೆ ದಿಗ್ಗಜನ ಎಲ್ಲ ಒಂದೇ ಫ್ರೇಮ್ ಅಲ್ಲಿ ನೋಡಿ ಅನಿಸ್ತು. ಎಲ್ಲ ಸೂಪರ್, ಹ್ಮ್ ಒಂದು ಮೋಸ ಇಲ್ಲ ಫಿಲಮ್. ತುಂಬಾ ಸಖತ್ತಾಗಿದೆ ಫಿಲಮ್. ಓಕೆ 100 ಡೇಸ್ ಕೊಡ್ತೀರಾ? 100 ಡೇಸ್ ಪಕ್ಕ. Thank you. ನೋಡ್ಬೋದಾ? ಯಾರ ಆಕ್ಟಿಂಗ್ ಇಷ್ಟ ಆಯ್ತು ತುಂಬಾ ಅಲ್ಲಿ? ಉಪೇಂದ್ರ ಅವ್ರದ್ದು. ಮತ್ತೆ ಹಳೆ ದಿಗ್ಗಜರೆಲ್ಲ ಇದ್ರು, ಏನ್ ಹೇಳ್ತೀರಾ ಅದಕ್ಕೆ? ಹೆಂಗಿತ್ತು? ಚೆನ್ನಾಗಿತ್ತು. ಓಕೆ ಸರ್, ಹೇಗಿತ್ತು? ಇನ್ನೊಂದ್ಸಲ ನೋಡ್ಬೋದು ಬೈ. ಹಾ ಇನ್ನೊಂದ್ಸಲ ನೋಡ್ಬೋದು. ಇನ್ನೂ ವರ್ಷ ನೋಡ್ಬೋದು. ಫಿಲಮ್ ಮಾತ್ರ ಸೂಪರ್ ಆಗಿದೆ ಸರ್. ಎಲ್ಲ ಸ್ಟಾರ್ಸ್ ಆಕ್ಟಿಂಗ್ ಸಖತ್ತಾಗಿದೆ. ಹಾ. ಫಿಲಮ್ ಮಾತ್ರ ಪಕ್ಕ 100 ಡೇಸ್ ನೋಡುತ್ತೆ. ತುಂಬಾ ಖುಷಿ ಆಯ್ತು ಸರ್. ನಿಮ್ಗೆ ಯಾರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು? ಸರ್ ನಮ್ಗೆ ಉಪ್ಪಿ ಅವ್ರ ಆಕ್ಟಿಂಗ್ ಮತ್ತೆ ಎಲ್ಲಾ ಸ್ಟಾರ್ ಗಳು ಇಷ್ಟ ಆದ್ರು. ಅದ್ರಲ್ಲಿ ವಿಷ್ಣುವರ್ಧನ್ ಬರ್ತಾರೆ ನೋಡಿ, ಅದು ಮಾತ್ರ ತುಂಬಾ ಇಷ್ಟ ಆಯ್ತು ನಮ್ಗೆ. ನಾವು ದರ್ಶನ್ ಅಭಿಮಾನಿ ಸರ್. ನಮ್ಮ ಬಾಸ್ ಯಾವಾಗ್ಲೂ ಈಚೆ ಬರ್ಬೇಕು ಅಂತ ಆರೈಸಿದೀವಿ. ಹಾ. ಬಂದೇ ಬರ್ತಾರೆ ಅವರು. ರಾಜೇಂದ್ರ ಸಿಂಗ್ ಬಾಬು ಒಳ್ಳೆ ಡೈರೆಕ್ಟರ್. ಹಾ. ಫಿಲಂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಹ್ಮ್ ಆಕ್ಟಿಂಗ್ ಎಲ್ಲರೂ ಸೂಪರ್ ಆಗಿದೆ. ಹ್ಮ್ ಎಲ್ಲರೂ ನೋಡ್ಬೇಕಾದ್ರೆ ಫಿಲಂ ಇದು. ಒಳ್ಳೆ ಮಾರಲ್ ಇದೆ. ಹ್ಮ್ ಯಾರು ದೇಶದ್ರೋಹ ಮಾಡ್ತಾರೆ ಅಂಥವ್ರಿಗೆ ಕೊನೆಗೆ ಏನಾಗುತ್ತೆ ಅನ್ನೋದು ತುಂಬಾ ಒಂದು ಒಳ್ಳೆ ಮಾರಲ್. ಹ್ಮ್ ಅಂದ್ರೆ ಕನ್ನಡ ಚಿತ್ರರಂಗದ ದಿಗ್ಗಜರನ್ನೆಲ್ಲ ಹಾಕೊಂಡ್ ಮಾಡಿರೋ ಮೂವಿ ಅಂದ್ರೆ ಇದೆ. ಅದು ತುಂಬಾ ಗ್ರೇಟು. ಮೈಕ್ ಹಂಗೆ ಇಟ್ಕೊಳ್ಳಿ. ಅಲ್ಲ ನಿಜವಾಗ್ಲೂ ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಫಿಲಂ ತುಂಬಾ ಚೆನ್ನಾಗಿದೆ. ಹ್ಮ್ ನನಗೆ ಫಿಲಂ ಅಂದ್ರೆ ಮೊದಲಿಂದ ತುಂಬಾ ಪ್ರಾಣ. ಹ್ಮ್ ನಾನು ಎಲ್ಲಾ ಲ್ಯಾಂಗ್ವೇಜ್ ಫಿಲಮ್ ನೋಡ್ತೀನಿ. ಹ್ಮ್ ಎಸ್ಪೆಷಲಿ ಕನ್ನಡ ಫಿಲಮ್ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇಂತ ಚಿತ್ರಗಳು ಬರ್ಬೇಕು ಅಂತ ಅಂತೀರಾ? ಖಂಡಿತ ಡೆಫಿನೆಟ್ ಆಗಿ ಬರ್ಬೇಕು ಸರ್. ಯಾಕಂದ್ರೆ ಇವಾಗ ಒಂದ್ ನಿಮಿಷ. ಹೇಳಿ. ಆದ್ರೆ ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಫಿಲಮ್ ಮಾಡೋದು ಬಹಳ ಕಷ್ಟ ಇದೆ. ಟಾಕೀಸ್ಗಳಲ್ಲಿ ಫಿಲಮ್ಗಳು ಓಡ್ತಾ ಇಲ್ಲ, ಹ್ಮ್ ಜನಗಳು ಯಾರು ಬರ್ತಾ ಇಲ್ಲ. ಹ್ಮ್ ಮೊನ್ನೆ ಒಬ್ರು ಒಂದ್ ಮಾತು ಹೇಳಿದ್ರು ನಮ್ಗೆ, ಸರ್ ನಿಮ್ ತಲೆ ಮಾರಿರೋರು ಮಾತ್ರ ಟಾಕೀಸ್ಗಳು ಇರ್ತವೆ, ಹ್ಮ್ ಆಮೇಲೆ ಟಾಕೀಸ್ಗಳು ಯಾವ್ದು ಇರೋದೇ ಇಲ್ಲ. ಹಾ. ಟಾಕೀಸ್ ಎಲ್ಲ ಮುಚ್ಬಿಡ್ತಾರೆ, ಹ್ಮ್ ಎಲ್ಲ ಕಾಂಪ್ಲೆಕ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹ್ಮ್ ಮೈಸೂರಲ್ಲಿ ನಾವು ಕಂಡಂಗೆ 26 ಟಾಕೀಸ್ ಇತ್ತು. ನನಗೆ ಏಜಿಗೆ 68 ವರ್ಷ. 26 ಟಾಕೀಸಲ್ಲಿ ಇರೋದು ಕೇವಲ ಬರೀ 10 ಟಾಕೀಸ್ ಇದೆ, 9 ಟಾಕೀಸ್ ಇದೆ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ಬಿಟ್ರೆ ಕ್ರಮೇಣ ಟಾಕೀಸ್ಗಳು ಯಾವ್ದು ಇರೋದೇ ಇಲ್ಲ ಸರ್. ಹ್ಮ್ ಓಕೆ, ನಿಮ್ಗೆ ಏನ್ ಇಷ್ಟ ಆಯ್ತು ಸರ್ ಮೂವಿಲಿ? ಎಲ್ಲ ಒಳ್ಳೆ ಮಾರಲ್ ಇದೆಯಲ್ಲ ಸರ್ ಇದರಲ್ಲಿ. ಹ್ಮ್ ಎಲ್ಲ ಪ್ರತಿಯೊಂದು ಇಷ್ಟ ಆಯ್ತು ಇದರಲ್ಲಿ. ಓಕೆ 100ಗೆ ಎಷ್ಟು ಕೊಡ್ತೀರಾ? 100ಗೆ ಸರ್ ಹಾ 91 91. ಡೆಫಿನೆಟ್ಲಿ. ಓಕೆ ಸರ್, ಹೇಗಿತ್ತು ರಕ್ತ ಕಾಶ್ಮೀರ್? ಒಂಥರ ಡಿಫ್ರೆಂಟ್ ಆಗೈತೆ, ನೋಡ್ಬೋದು ಅಂತ. ಮತ್ತೆ 18 ವರ್ಷ ಆದ್ಮೇಲೆ ರಿಲೀಸ್ ಆಗಿದೆ. ಮೇಜರ್ ಏನು ಅಂದ್ರೆ ಇದ್ರಲ್ಲಿ ಇವರು ಎಲ್ಲ ಫುಲ್ ಹಾ. ಹಳೆ ಆಕ್ಟರ್ಗಳೆಲ್ಲ ಬಂದವರಲ್ಲ, ಹ್ಮ್. ಅದಕ್ಕೋಸ್ಕರ ಅದಕ್ಕೆ ಹೇಗಿದೆ ಅಂದ್ರೆ ಹಳುಬ್ರು ಎಲ್ಲ ನೋಡಿದ್ದು ಒಂದೇ ತುಂಬಾ frame ಅಲ್ಲಿ? ಸಂತೋಷ ಆಯ್ತು. ಹಾ ಫುಲ್ ಎಲ್ಲಾರು ವಿಷ್ಣುವರ್ಧನ, ಅಂಬರೀಷ್, ಹ್ಮ್ ಆಮೇಲೆ ದರ್ಶನ್, ಪುನೀತ್ ರಾಜ್ಕುಮಾರ್ ಎಲ್ಲ ಡ್ಯಾನ್ಸ್ ಆಡ್ಬಿಟ್ಟು ಅದು ತುಂಬಾ ಚೆನ್ನಾಗಿ. Okay. ಅದಕ್ಕೋಸ್ಕರ ನಾವು ಫಿಲಮ್ ಹಾ. ಸೂಪರ್ ಆಗಿದೆ, ಆಕ್ಟಿಂಗ್ ಹೇಗಿದೆ ಅವ್ರದ್ದು? ಚೆನ್ನಾಗಿದೆ. ಚೆನ್ನಾಗಿದೆ. ಮತ್ತೆ ಹಳೆ ದಿಗ್ಗಜರೆಲ್ಲ ಇದ್ರು, ಏನ್ ಹೇಳ್ತೀರಾ? ಅದು ನೋಡಕ್ಕೆ ಒಂದು ಚೆನ್ನಾಗಿರ್ತದೆ. ಹಾ ಎಲ್ಲಾ ಸ್ಟಾರ್ಗಳು ಒಂದೇ ವೇದಿಕೆಯಲ್ಲಿ ನೋಡಿದೀವಿ. ಹ್ಮ್. ಎಲ್ಲ ಸೂಪರ್ ಆಗಿ ಮಾಡಿದ್ರೆ, ಆಕ್ಟಿಂಗ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮಕ್ಳು ನೋಡುವಂತ ಮೂವಿ ಇದು. ಹಾ ತುಂಬಾ ಚೆನ್ನಾಗಿದೆ. ಒಳ್ಳೆ ಫ್ಯಾಮಿಲಿ ನೋಡುವಂತ ಮೂವಿ. ಚೆನ್ನಾಗಾಯ್ತು. ಚೆನ್ನಾಗಿತ್ತು ಬ್ರೋ. ನೋಡ್ಬೋದಾ? ಎಷ್ಟು ಕೊಡ್ತೀರಾ 100ಗೆ? ಅದೇ ಅದು ಸಾಂಗ್ ಅಂತ ಬರ್ತದಲ್ಲ, ಹಾ. ಅದನ್ನ ನೋಡ್ಬೋದೆಲ್ಲ ಸ್ಟಾರ್ಗಳ ಸೇರೋದ್ರಿಂದ. ಹ್ಮ್ ನೋಡ್ರೆ ಇನ್ನು ಮಾಮೂಲಿ. ನೋಡಿದ್ರ ಹೇಗಿತ್ತು ರಕ್ತ ಕಾಶ್ಮೀರ್? ಚೆನ್ನಾಗಿದೆ. ಚೆನ್ನಾಗಿದೆ. ಯಾರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು? ಉಪೇಂದ್ರ ಅವ್ರದ್ದು, ಮಕ್ಳವ್ರದ್ದು, ಹಾ. ರಮ್ಯಾ ಅವ್ರದ್ದು, ಎಲ್ರದ್ದು ಇಷ್ಟ ಆಯ್ತು. ಓಕೆ, ಫ್ಯಾಮಿಲಿ ನೋಡ್ಬೋದಾ? ಒಂದ್ಸಲ ನೋಡ್ಬೋದು. ಒಂದ್ಸಲ ನೋಡ್ಬೋದು. ಹಳೆ ದಿಗ್ಗಜರನ್ನೆಲ್ಲ ಒಂದೇ ಫ್ರೇಮ್ ಅಲ್ಲಿ ನೋಡೋದು ಏನ್ ಅನ್ನಿಸ್ತು? ಖುಷಿ ಆಗುತ್ತೆ, ಎಲ್ಲ ಒಟ್ಟಿಗೆ ನೋಡಕ್ ಖುಷಿ ಆಗುತ್ತೆ. 100ಗೆ ಎಷ್ಟು ಕೊಡ್ತೀರಾ? 100ಗೆ 85. 85.